ಮಾನ್ಯ ರಾಷ್ಟ್ರಪತಿಗಳು ರಘುವೀರನಿಗೆ ಸಿನಿಮಾ ಹೀರೋ ಪಾತ್ರದಲ್ಲಿ ಅವರ ಹೀರೋ ಯೋಧ ಎನ್ನುವ ಚಿತ್ರಕ್ಕೆ ಶತಮಾನೋತ್ಸವ ತುಂಬಿದೆ. ಅದಕ್ಕೆ ತಾವು ಎರಡು ಮಾತನಾಡಿ ಅವರಿಗೆ ಪ್ರಶಸ್ತಿಯನ್ನು ನೀಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಸಭಿಕರೇ, ಕಲಾವಿದರೆ, ಈ ದಿನ ಶುಭ ದಿನ. ಸದ್ಯದ ಪರಿಸ್ಥಿತಿಯಲ್ಲಿ ಮಿಸ್ಟರ್ ಮಧುಮತಿ ನಿರ್ಮಾಪಕರು ಹಾಗೂ ರಘುವೀರರವರು ಉತ್ತಮ ನಟರು. ಇವರು ಈ ದೇಶಕ್ಕೆ ಒಂದು ಮಾದರಿ ಚಲನಚಿತ್ರವನ್ನು, ಶ್ರೇಷ್ಠ ಚಿತ್ರವನ್ನು ನೀಡಿದ್ದಾರೆ. ವೀರ ಯೋಧ ಚಿತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಮತ್ತು ಪರಂಪರೆ ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೋಗಲು ಈ ಚಿತ್ರ ಈ ದೇಶದ ನಾಗರಿಕರಿಗೆ ಒಂದು ಅಡಿಗಲ್ಲಾಗಿದೆ. ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಮಿಸ್ಟರ್ ಮಧುಮತಿ ಹಾಗೂ ಉತ್ತಮ ಅಭಿನಯವನ್ನು ನೀಡಿರತಕ್ಕಂಥ ರಘುವೀರ್ ಅವರನ್ನು ಈ ಒಂದು ಸಂದರ್ಭದಲ್ಲಿ ಈ ವೇದಿಕೆಗೆ ಬಂದು ಅವರನ್ನು ಅಭಿನಂದಿಸಿ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹುಡುಗರು ಕೊನೆಗೊಂದು ದಿನ ನನ್ನ ಬಾಗಿಲನ್ನ ಈ ರೀತಿ ತೊಳೆದೆಯಾ ಅಮ್ಮ? ಅಂದು ನನ್ನ ಪರಿಚಯವಾಗಿ ನನ್ನ ತಂದೆಯವರು ನಿನ್ನ ಮಾಂಗಲ್ಯವನ್ನು ಬಿಚ್ಚಿ ನನಗೆ 5,000 ರೂಪಾಯಿ ಹಣ ಕೊಟ್ಟಿದ್ರು. ಈಗ 5,000 ರೂಪಾಯಿ 5 ಕೋಟಿಯಾಗಿ ಸಂಪಾದನೆ ಮಾಡಿದ್ದೀನಿ ಅಮ್ಮ. ನಿನ್ನ ಮಾಂಗಲ್ಯ ಬಲದಿಂದ ನಾನು ಬರ್ತಾ ಇದ್ದೀನಿ ಅಮ್ಮ. ತಂದೆ ಆಜ್ಞೆಯಂತೆ ರತ್ನ ಮಾಂಗಲ್ಯವನ್ನು ಮಾಡಿಸಿಕೊಂಡು ಬರ್ತಾ ಇದ್ದೀನಿ ಅಮ್ಮ, ಬರ್ತಾ ಇದ್ದೀನಿ. ಅಣ್ಣಂದ್ರ, ಅಕ್ಕಂದ್ರ, ಬೂಟ್ ಪಾಲಿಶ್ ಸರ್, ಬೂಟ್ ಪಾಲಿಶ್. 2 ನಿಮಿಷ ನೀವು ಬೂಟ್ನ ಒಳ್ಳೆ ರೀತಿ ಮಾಡ್ಕೊಡ್ತೀನಿ. ಯಾರಾದ್ರೂ ಬೂಟ್ ಪಾಲಿಶ್ ಮಾಡಿಸ್ಕೊಳ್ಳಿ. ಬೂಟ್ ಪಾಲಿಶ್ ಸರ್, ಬೂಟ್ ಪಾಲಿಶ್. ಅಯ್ಯೋ, ಯಾರು ಬರ್ತಾರೆ ಇಲ್ವಲ್ಲ? ಓಹ್, ದೂರದಿಂದ ಯಾರೋ ಬರ್ತಾ ಇದ್ದಾರೆ, ಅವ್ರ ಹತ್ರನೇ ಕೇಳಬೇಕು. ಸರ್ ಸರ್ ಸರ್, ಬೂಟ್ ಪಾಲಿಶ್ ಸರ್, ಬೂಟ್ ಪಾಲಿಶ್. ಏನು ಬೇಡ, ಟ್ರೈನ್ ಟೈಮ್ ಆಗ್ತದೆ, ದಾರಿ ಬೇಡ ಸರ್. ಸರ್ ಹಾಗನ್ಬೇಡಿ ಸರ್, 2 ನಿಮಿಷ ನೋಡಿ, ನೀವು ಬೂಟ್ನ ಒಳ್ಳೆ ರೀತಿ ಮಾಡ್ಕೊಟ್ಬಿಡ್ತೀನಿ ಸರ್, ದಯವಿಟ್ಟು ಇಲ್ಲ ಅನ್ಬೇಡಿ ಸರ್. ನೋಡಮ್ಮ, ತಗೋ 100 ರೂಪಾಯಿ. ನನ್ಗೆ ಯಾವ ಬೂಟ್ ಪಾಲಿಶ್ ಬೇಡ, ನನ್ನ ದಾರಿ ಬಿಟ್ರೆ ಅಷ್ಟೇ ಸಾಕಮ್ಮ. ನಿಂತ್ಕೊಳ್ಳಿ ಸರ್, ಈ ನಿಮ್ಮ ಹಣನ ನೀವೇ ಇಟ್ಕೊಳ್ಳಿ. ಯಾಕಮ್ಮ? ಕೆಲಸ ಮಾಡ್ದೆ ಸುಮ್ಮನೆ ಯಾರ ಹತ್ರನೂ ಹಣ ಈಸ್ಕೋಬಾರ್ದು ಅಂತ ನನ್ನ ತಂದೆ ತಾಯಿಗಳು ನನ್ಗೆ ಹೇಳ್ಕೊಟ್ಟಿದ್ದಾರೆ. ವಾ, ಹರಿಜನಲ್ಲಿ ಹುಟ್ಟಿರುವ ಸಾಮಾನ್ಯ ಹುಡುಗಿಲಿ ಇಂಥ ಸ್ವಭಾವ ಹುಟ್ಟಿರ್ಬೇಕು ಅಂದ್ರೆ
ನಮ್ಮ ಭಾರತ ಎಷ್ಟು ಮುಂದುವರೆದಿರಬೇಕು. ತನ್ನ ಹೊಟ್ಟೆಪಾಡಿಗಾಗಿ ಹೋರಾಡುತ್ತಿರುವ ಈ ಹುಡುಗಿಗೆ ಇಷ್ಟೊಂದು ಆದರ್ಶಗಳು ಹೊಂದಿರಬೇಕಾದ್ರೆ ಇವಳ ಎತ್ತ ತಂದೆ ತಾಯಿ ಅದೆಷ್ಟು ಧರ್ಮಶೀಲರಾಗಿರಬೇಕು. ನೋಡಮ್ಮ, ನೀನು ಇದೇ ಊರು ನೋಡಮ್ಮ? ಇಲ್ಲ ಸರ್, ನಮ್ಮೂರು ಮಂಡ್ಯ. ಏನು, ನೀನು ನಮ್ಮೂರ್ನೋಳ? ಇವಳ ಮುಖ ನೋಡ್ತಾ ಇದ್ರೆ ನನ್ನ ತಂಗಿ ತರ ಕಾಣ್ತಾ ಇದೆಯಲ್ಲ. ಒಂದು ವೇಳೆ ನನ್ನ ತಂಗಿ ಆಗಿರ್ಬೋದಾ? ಇಲ್ಲ ಇಲ್ಲ, ನನ್ನ ತಂಗಿ ಆಗಿದ್ರೆ ಇಂಥ ಈನ ಕೆಲಸಕ್ಕೆ ಯಾಕೆ ಬರ್ತಾ ಇದ್ಲು? ಎಲ್ಲ ನನ್ನ ಭ್ರಮೆ ಅಷ್ಟೇ. ಅಲ್ಲಮ್ಮ, ನಿನ್ನ ತಂದೆ ತಾಯಿ ಹೆಸರೇನಮ್ಮ? ನನ್ನ ತಂದೆ ಹೆಸರು ರಾಮಜ್ಜ ಅಂತ ಸರ್. ನಮ್ಮ ತಾಯಿ ಹೆಸರು ರೇಣುಕಮ್ಮ ಅಂತ ಸರ್. ಥು, ನಾಯಿ, ಇಂಥ ಈನ ಕೆಲಸ ಮಾಡಕ್ಕೆ ಹೇಳ ಮನ್ಸ ಗೊತ್ತು ನಿನ್ಗೆ? ಇದು ನಮ್ಮ ರಘುವೀರ್ ಅಣ್ಣ. ಅಣ್ಣ ಅಣ್ಣ ಹೇಗಿದ್ಯಾ ಅಣ್ಣ? ಹುಟ್ಟಿದ್ರೆ ನನ್ನ ಹುಟ್ಟಿದ ಮನೆಗೆ ಕಳಂಕ ತರುವ ಇಂಥ ಈನ ಕೆಲಸಕ್ಕೆ ಕೈ ಹಾಕಿರುವ ನಿನ್ನಂತ ಕುಲಗೆಡಿ ಹೆಣ್ಣಿಗೆ ಅಣ್ಣ ಅಂತ ಹೇಳ್ಕೊಳ್ಳೋಕೆ ನಾಚಿಕೆ ಆಗುತ್ತೆ. ಹೌದಣ್ಣ, ಹೌದು, ನಾನೇನು ಕುಲಗೇಡಿ ನಿಜ. ಹೊಟ್ಟೆ ಪಾಡ್ಗೋಸ್ಕರ ಇಂಥ ಹೀನ ಉದ್ಯೋಗ ಮಾಡ್ತಾ ಇದ್ದೀನಿ. ಆದ್ರೆ ನೀವೇನೋ ಮಹಾ ಕುಲವಂತರು ಅಲ್ವೇನಣ್ಣ? ಬೆನ್ನಿಗೆ ಬಿತ್ತಂಗಿದ ಕಂಡುಕೊಂಡು ಒಬ್ಬ ಕುಡ್ಕನ್ಗೆ ಮದುವೆ ಮಾಡ್ಕೊಟ್ರಿ. ಅವಳು 3 ದಿನದಿಂದ ಊಟ ಮಾಡಿಲ್ಲ ಅಂತ ನಿಮ್ ಮನೆ ಹತ್ರ ಆಗಲಾಚೆ ಬೇಡ್ಕೊಂಡ್ರು ಒಂದೇ ಒಂದು ತೊಟ್ಟು ನೀರ್ ಸಹ ಕೊಡ್ದೆ ಹೊಡೆದು ಬಡ್ದು ಮನೆಯಿಂದ ಆಚೆ ಕಳ್ಸಿದ್ರಿ. ಈ ಮಾತ್ರ ಮಹಾ ಕುಲವಂತರು ಅಲ್ವಣ್ಣ? ಛೀ, ನಿಮ್ಮಂತವ್ರನ್ನ ನನ್ನ ಹತ್ರ ಹೇಳ್ಕೊಡೋದಕ್ಕೆ ನಿನ್ಗಿಂತ ಹೆಚ್ಚಾಗಿ ನನಗೆ ನಾಚಿಕೆ ಆಗುತ್ತೆ. ಹೋಗು, ನನ್ ಕಣ್ಮುಂದೆ ನಿಂತ್ಕೊಬೇಡ, ಹೊರಟೋಗು. ಹೇ ಸಕಿಲ, ಏನ್ ಹೇಳ್ತಾ ಇದೀಯಾ? ಏನಾಯ್ತು ಹೇಳಮ್ಮ? ಆ ತಂಗಿ ಪಾಪನ ಗಂಡ ತೂ ಹೇಳು, ಅದೇನೇನು ಹೇಳ್ಬೇಕು ಎಲ್ಲ ಮರ್ತೋಯ್ತಾ ಇದೆ ಇಲ್ಲಿ. ಇವನ್ ಮರ್ಯಾದಕ್ಕೂ ನನಗೂ ಏನು ಸಂಬಂಧ? ನನ್ ಪಾಡಿಗೆ ನಾನು ನಿಂತಿದ್ನಲ್ಲೋ. ಎತ್ತೆ ತಗೋ ಕಣ್ಣು ಬಿಟ್ಬಿಟ್ಟು ಏನೇನು ಹೇಳ್ತಾನಿವ? ಹೌದಪ್ಪ, ಯಾಕಪ್ಪ ಮರ್ತೋಯ್ತವನ್ ಗಿರಿ ಹೇಳ್ತಾನೆ. ನಿಮ್ ಮದ್ದಿಕ್ಕೆ ಬಾಯಿ ಹಾಕ್ಬೇಡಕ ನಮಗೆ ನೀನು. ಇಲ್ಲ ಮಾತಾಡು, ಬಾ ಆಡೋ ನೀನೇ. ನಾ ಹೇಳ್ದೆ ತಾನೆ, ನಾ ಮಾತಾಡ್ತೀನಿ, ಸುಮ್ ನಿಂತ್ಕಂತ. ಈಗ ನೀನು ನನ್ ಮಾತ್ ಕೇಳ ಹಾಳಾಗಿಲ್ಲ, ಆ ಕರಿಯಪ್ಪನ್ ಮಾತ್ ಕೇಳ ಹಾಳಾಗಿಲ್ಲ. ಅವ್ರ ಮಾತು ಕೇಳಿ ಚೆನ್ನಾಗೇ ಇತ್ತ ಬಾ, ನಾ ಕೇಳ್ತೀನಿ. ನಾನು ಇರೋದೇನಕ್ಕೆ ಕೇಳು. ಏನಪ್ಪ ದೊಡ್ಡ ಮನ್ಸ, ನೀನೇನ ಇವ್ರ ಅಣ್ಣ? ಹೌದು ಅಣ್ಣ. ಎಷ್ಟ್ ಜನ ಅಣ್ದಿರು ನೀವು? ಇಬ್ರು. ತಂಗಿ ಒಬ್ಳೆ. ಹೇಳೋದಿಕ್ಕೆ ನಿನ್ಗೆ ನಾಚಿಕೆ ಆಗೋದಿಲ್ವೇನಪ್ಪ? ಅಲ್ಲ ಕಣಪ್ಪ, ಒಂದ್ ಮಗಿನ ಮನೆಯಿಂದ ಹೆಣ್ಮಗಿನ ಆಚೆ ಕಳಿಸ್ಬೇಕು ಅಂದ್ರೇನೆ ತಮ್ಮನೋ ಅಣ್ಣನೋ ಜೊತೆ ಮಾಡಿ ಕಳಿಸ್ತೀವಿ. ಯಾಕಂದ್ರೆ ಈಗಿನ ಕಾಲ ಸರಿಯಾಗಿಲ್ಲ, ಮಗು ಚಂದಾಗಿರ್ಲಿ ಅಂತ. ನೀವು ನೋಡಿದ್ರೆ ಆ ಮಗಿನ ಅಷ್ಟು ಮುದ್ದಾಗಿ ಬೆಳೆಸ್ಬಿಟ್ಟು ಯಾವ್ದೋ ಕುಡುಕ್ ನನ್ ಮಗನಿಗೆ ಗಂಟ ಹಾಕ್ಬಿಟ್ಟಿದ್ದೀರಾ. ಹೋಗ್ಲಿ, ಆ ಕುಡ್ಕನ್ಗೆ ಗಂಟ ಹಾಕಿದ್ರಿ, ಒಂದ್ ದಿನನಾದ್ರೂ ಆ ಮನೇಲಿ ಆ ಹೆಣ್ಮಗ ಸುಖವಾಗಿದ್ದಾಳ ಅಂತ ಬಂದು ವಿಚಾರಿಸಿದ್ರೇನಪ್ಪ? ಆ ಮಗಿನ ಬೀದಿ ಕರ್ಕೊಂಬಂದು ದನಕ್ ಬಡ್ದಂಗ್ ಬಡಿತಿದ್ದ ಕಣಪ್ಪ. ಅದನ್ನೆಲ್ಲ ಕಣ್ಣಿಂದ ನೋಡಕ್ಕಾಗ್ದೆ ಹೋಗವ್ವ ಊರ್ ಗಂಟ ಹೋಗಿ ನಿಮ್ಮ ಅಣ್ಣನ ಅಪ್ಪನ ಕರ್ಕಬಾ ಅಂತ ಹೇಳಿ ಊರು ಕಳಿಸ್ಕೊಟ್ರೆ, ಮನೆಗ್ ಬಂದಿರೋ ಮಗಿಗೆ ಒಂದ್ ತುತ್ತು ಅನ್ನನೂ ಹಾಕ್ದಂಗೆ ಕೂತ್ಕೆ ಹಿಡ್ದು ಆಚೆಗ್ ದಬ್ಬಿಟ್ರಿ. ಈ ಕಡೆ ಗಂಡನ ಮನೇನೂ ಇಲ್ಲ, ಈ ಕಡೆ ಅಪ್ಪ ಅವನ್ ಮನೇನೂ ಇಲ್ಲ. ಮಗ ಸಾಯ್ಬೇಕು ಅಂತ ಹೊಂಟಿತ್ತು ಕಣಪ್ಪ. ಬೇಡವ, ನಮ್ಮ ಮನೇಲಿ ಇರುವಂತೆ ಬಾ, ನಿನ್ನ ಮಹಾರಾಣಿ ತರ ನೋಡ್ಕತೀವಿ ಅಂತ ಅಂದಿದ್ದಕ್ಕೆ ಆ ಮಗ ಏನಂತು ಗೊತ್ತಾ? ಅವ್ವ, ನಿಮ್ ಮನೇಲಿ ಬಿಟ್ಟಿ ಕೂಳ್ ತಿನ್ಕೊಂಡ್ ಇರಕ್ಕಿಲ್ಲ, ನೀವು ಮಾಡೋ ಕೆಲ್ಸನೇ ನನಗೂ ಹೇಳ್ಕೊಡಿ, ಅದನ್ನೇ ಮಾಡ್ತೀನಿ ಅಂತು. ಅಲ್ಲ ಕಣಪ್ಪ, ಸ್ವಾಭಿಮಾನದಿಂದ ತನ್ನ ಹೊಟ್ಟೆ ಪಣ್ಣ ತಾನು ನೋಡ್ಕತೈತೆ. ಎಷ್ಟೋ ದಿನ ಆದ್ಮೇಲೆ ಬಂದು ತಂಗಿ ಮುಖ ನೋಡ್ತಾ ಇದೀಯ. ನನ್ ತಂಗಿ ಯಾಕೆ ಇಂಥ ಪರಿಸ್ಥಿತಿಲಿ ಇದ್ದಾಳೆ ಅಂತ ಕೂತ್ಕೊಂಡು ಸ್ವಲ್ಪ ಹೊತ್ತು ಆ ಮಗಿನ ವಿಚಾರಿಸಿದಿದ್ರೆ ನೊಂದಿರೋ ಮನ್ಸಿಗೆ ಎಷ್ಟೋ ಸಮಾಧಾನ ಸಿಕ್ತಿತ್ತು. ಅದನ್ನೆಲ್ಲ ಬಿಟ್ಟು ಏಕಾಏಕಿ ಬಂದ್ಬಿಟ್ಟು ಆ ಮಗಿ ಕೆನ್ನೆಗೆ ಪಟ್ಟಿ ಇರಂತ ಹೊಡಿತೀರಲ್ಲ. ನಿನ್ಗೂ ಹಂಗೆ ರಕ್ತ ಅದೇನೋ ಹೊಟ್ಟೆ ಕಳ್ಳ ಬಗದ್ಬಿಟ್ಟು ರಕ್ತ ಕುಡ್ದ್ಬಿಟ್ಟಾನ ಅಂತ ಹೆಂಗೋ ನೋಡು. ನೆಟ್ಟಿಗೆ ಮಾತಾಡಕ್ ಬರಕಿಲ್ಲ, ಅವೆಣ್ಣು ಹೊಡಿಯಕ್ ಹೋಗೋ ನೀವು ಹೆಣ್ಣಿಗೆ. ಇಷ್ಟು ಮಡಿಕೊಂಡು ನನ್ನ ಏಳು ಏನ್ ಹೇಳೋಣ? ಅದು ನಿಜವೇ ಅಲ್ವಾ? ನಾ ಹೇಳದ್ನಲ್ಲ, ನೀನ್ ಪರವಾಗಿ ಬಿಡು. ತಂಗಿ ಸಕಿಲ, ನನ್ನ ಕ್ಷಮಿಸ್ಬಿಡಮ್ಮ. ತಪ್ಪು ಕಲ್ಪನೆಯಿಂದ ನಿನ್ನ ಕೆನ್ನೆಗೆ ಹೊರಬಿಟ್ಟೆ ಅಮ್ಮ. ನನ್ನ ಕ್ಷಮಿಸ್ಬಿಡಮ್ಮ. ಸಾರಿ ಅಮ್ಮ. ಪರವಾಗಿಲ್ಲ ಬಿಡೋಣ. ಅಪ್ಪ ಬಂದ್ಬಿಟ್ರೆ
ನನಗೆ ಹೊಡೆಯೋ ಅಧಿಕಾರ ಇರೋದು ನಿನಗೆ ಮಾತ್ರ ತಾನೆ. ನಾನು ಸಹ ಕೆನ್ನೆಗೆ ನೋವು ಸಂದರ್ಭದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡೋಣ. ಮ್ಯಾಲೇಳಮ್ಮ, ನೋಡು ಸಕಿಲ, ನಿನ್ನ ಬಾಳನ್ನ ಸರಿ ಮಾಡುವುದು ನನ್ನ ಜವಾಬ್ದಾರಿ. ಕುಡ್ಕನಾದ ನಿನ್ನ ಗಂಡನನ್ನ ಸರಿ ದಾರಿ ತರ್ತೀನಿ. ಅಷ್ಟೇ ಅಲ್ಲಮ್ಮ, ಮನೆಯಿಂದ ಒದ್ದಿ ಓಡಿಸಿದ ಅಣ್ಣನಿಗೆ ಸರಿಯಾದ ಪಾಠ ಕಲಿಸ್ತೀನಿ. ಮಮ್ಮ, ಊರಿಗೆ ಹೋಗೋಣ. ಇಲ್ಲ ಅಣ್ಣ, ನಾನಿನ್ನು ತವ್ರ ಮನೆಗೆ ಬರೋ ಆಗಿಲ್ಲ. ಯಾಕಮ್ಮ? ಅಣ್ಣ ಅವತ್ತು ಹಸ್ಕೊಂಡು ನಿಮ್ ಮನೆಗ್ ಬಂದು ಅಣ್ಣ ಕೊಡಿ ಅಂತ ಕೇಳಿದಾಗ ಅದಕ್ಕೆ ನನ್ನ ಜಾರಣಿ ಪಿಂಡ ಅಂತ ಬೈದ್ಬಿಟ್ಲು. ಅದಕ್ಕೆ ಅಮ್ಮ ತುಂಬಾ ನೊಂದ್ಕೊಂಡು ಇನ್ನೊಂದ್ ಸಾರಿ ನನ್ನ ಅಪ್ಪಣೆಯಲ್ಲಿ ಮನೆಗೆ ಬಂದದ್ದೆ ಆದ್ರೆ ನಿನ್ಗೆ ನನ್ನ ಮೇಲೆ ಆಣೆ ಅಂತ ಹೇಳಿದಾಳಣ್ಣ. ಅದಕ್ಕೋಸ್ಕರ ನಾನು ತವ್ರ ಮನೆಗೆ ಬರೋದಿಲ್ಲ ಅಣ್ಣ. ಏಯ್ ಸಕಿಲ, ಯಾಕೆ ಹೇಳ್ತೀಯಾ? ನಿನ್ನಂಗೆ ನಾನು ನೊಂದ್ಕೊಂಡೆ ಮನೆ ಬಿಟ್ಟು ಕಣೆ. ಆದ್ರೆ ತಿರುಗಿ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ ಗೊತ್ತಾ? ನಾನೀಗ ಚಿತ್ರರಂಗದಲ್ಲಿ ದೊಡ್ಡ ಸ್ಟಾರ್ ಆಗಿದ್ದೀನಿ. ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿದ್ದೀನಿ. ತಂದೆ ಆಜ್ಞೆಯಂತೆ ರತ್ನ ಮಾಂಗಲ್ಯವನ್ನು ಮಾಡಿಸಿಕೊಂಡು ಮನೆಗೆ ಓಡ್ತಾ ಇದ್ದೀನಿ. ತಾಯಿ ಕೊಳ್ಳಿಗೆ ತಂದೆ ಕೈಲಿ ಮಾಂಗಲ್ಯ ಕಳಿಸುವಾಗ ಅಂತ ಸಂದರ್ಭದಲ್ಲಿ ತಂಗಿಯಾದ ನೀನೇ ಇಲ್ಲ ಅಂದ್ರೆ ಅದಕ್ಕೆ ಸೋಬೆ ಬರುತ್ತೇನೆ ಹೇಳೆ. ತಾಯಿ ಆಜ್ಞೆ ನಿನ್ಗೆ ಆತಂಕವಾಗಿದ್ರೆ ತಾಯಿ ಕರೆಯೋ ತನಕ ಹೊರ ಬಾಗಿಲು ನಿಂತಿರುವೆ. ಬಾ ಹೋಗೋಣ. ಸರಿ ಅಣ್ಣ, ಆಯ್ತು. ಆದ್ರೆ ಇಷ್ಟು ದಿನ ನನ್ನ ಹೆತ್ತ ಮಗಳಿಗಿಂತ ಚೆನ್ನಾಗಿ ನೋಡ್ಕೊಂಡಿರೋ ಈ ದಂಪತಿಗಳಿಗೆ ಏನಾದ್ರೂ ಕಾಣಿಕೆ ಕೊಟ್ಟು ಹೋಗ್ಲೇಬೇಕು ಅಣ್ಣ. ಅಷ್ಟೇ ಅಮ್ಮ ನಿನ್ನ ಆಸೆ. ನೋಡಮ್ಮ, ಕಿತ್ತು ಕೈ ಈಗ ಕೊಟ್ಬಿಡ್ತೀನಿ. ನಿಮ್ಮ ಅಣ್ಣನಿಗೆ ದುಡ್ಡಿನ ತೊಂದ್ರೆ ಇಲ್ಲಮ್ಮ. ಯಜಮಾನ್ರೆ, ಕರಿತಾವ್ ನೋಡು. ನನ್ನ ತಂಗಿಯನ್ನ ತನ್ನ ಹೊಟ್ಟೆಲಿ ಹುಟ್ಟಿರುವ ಮಗಳಂಗೆ ಸಾಕಿ ಸಲಗಿದ್ದೀರಾ. ಅದಕ್ಕಾಗಿ ನನ್ನ ಚಿಕ್ಕ ಕಾಣಿಕೆಯನ್ನ ನೀವು ಸ್ವೀಕರಿಸಲೇಬೇಕು. ತಗೊಳ್ಳಿ ಯಜಮಾನ್ರೆ. ಇರ್ಲಿ, ತಗೊಳ್ಳಿ ಯಜಮಾನ್ರೆ, ತಗೊಳ್ಳಿ ಯಜಮಾನ್ರೆ. ಕೆನ್ನೆಗೆ ತಿವಿಯನ ಅಂದ್ರೆ ಅದೇ 2 ಕಿಲೋಮೀಟರ್ ಒಳಗೆ ಹೋಗೋದೆ. ನಿನ್ಗೆ ಎಲ್ಲಿ ತಿವಿಬೇಕು ಅಂತಾನೆ ಗೊತ್ತಾಯ್ತಲ್ಲ. ಆ ಸರನ್ ಯಾಕೆ ಇಸ್ಕೊಂಡೆ? ಎಷ್ಟ್ ದಿನ ಬದುಕವ ಸರ್ದಿಂದ ನಾವು? ನಾನು ಕೇಳಲಿಲ್ಲ ಕಣಮ್ಮಿ, ಅವರೇ ಕೊಟ್ಟದ್ದು. ನಿನ್ ಕೈ ನೋಡ್ದೆ, ಒಂದು ಬೇಡ ಅಂತದೆ, ಒಂದು ಇಸ್ಕೊಂಡಿದ್ ನಾನು ನೋಡ್ಲಿಲ್ಲ ಅನ್ಕಂಡ. ನಿಮ್ಮ ಅಪ್ಪ ಅವತ್ತೊಂದಿನ ಸುಮ್ನೆ ಮಲಿಕೊಂಡಿದ್ರು ಆಯ್ತಿತ್ತು. ತತ್ತ ಇಲ್ಲಿ ಅದ. ಸುಮ್ಮನೆ ಒಂದಿನ ಮನೆ ಕಬಿಟ್ಟಿದ್ರೆ ಇವತ್ತು ನಿನ್ ಜೊತೆ ಮಾಡ್ತಿದ್ದವ್ರು ಯಾರು? ಬೇಡ, ನೀನಲ್ಲಿದ್ರೆ ರಾಮಕೃಷ್ಣ ಮಾಡ್ತಿದ್ದ. ಬಾ ಇತ್ತಗೆ ಬವೈಲಿ ಇತ್ತ ಬಾ ಏ ಹೋಗತ್ತ ನಿಂತ. ನಾನು ಆಮೇಲೆ ಮುಖ ಮೂತಿ ನೋಡೋದಿಲ್ಲ. ಆಮೇಲೆ ಬವೈಲಿ ಏನವ ನಿಮ್ಮ ಅಣ್ಣ ದೊಡ್ಡ ಮನ್ಸಾಗಿ ಬರ್ತಾನೆ. ಏನೋ ನೀನ್ ನನ್ಗೆ ಒರೆಸ್ಬಿಡ್ತಾನೆ ಅಂತ ನೀನನ್ನ ಸಾಕಿದ್ವಿ ಅನ್ಕೊಂಡೇನವ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ವೋ ಏನೋ ಆ ಭಗವಂತ ನಮ್ಮ ಹೊಟ್ಟೆಗೆ ಒಂದ್ ಮಗ ಅಂತ ಕೊಡ್ಲಿಲ್ಲ. ನೀನು ನಮ್ಮ ಮನೇಲಿ ಇದ್ದಷ್ಟು ದಿನ ನಮ್ಮ ಮನೆ ನಂದ ಗೋಕುಲದ ತರ ಇತ್ತು. ನಿನ್ನನ್ನೇ ನನ್ನ ಮಗಳು ಅಂತ ತಿಳ್ಕೊಂಡು ನಮ್ಮ ಪ್ರೀತಿನೆಲ್ಲ ನಿನಗೆ ದಾರೆ ಎರೆದ್ವಿ. ಆದ್ರೆ ಇವತ್ತು ನಮ್ಮ ಪ್ರೀತಿಗೆ ನೀನು ಈ ತರ ಬೆಲೆ ಕಟ್ಬಿಟ್ಟೆ ಅಲ್ವೇನವ? ನೋಡವ, ನಾವು ಹಣದಲ್ಲಿ ಬಡವರಿರ್ಬೋದು, ಆದ್ರೆ ಪ್ರೀತಿನ ಮಾರ್ಕೊಳ್ಳೋಷ್ಟು ಬಡವರನ್ನಾಗಿ ಆ ದ್ಯಾವ್ರು ನಮ್ಮನ್ನ ಸೃಷ್ಟಿ ಮಾಡ್ಲಿಲ್ಲ ಮಗಳೇ. ತಗೋ, ಇದನ್ನ ನೀನೇ ಮಡಿಕೋ. ನೋಡವ, ಈ ಅಪ್ಪ ಅವು ನೆನಪೇನಾದ್ರೂ ನಿನಗಿತ್ತು ಅಂತಂದ್ರೆ ವಾರಕ್ಕೋ ತಿಂಗಳಿಗೋ ಕಾಜ್ಗ ಗೀಚಾಕು. ಒಂದಿನ ಯಾರೋ ಇವ ಸತ್ತ ಅಂತ ಸುದ್ದಿ ಮುಟ್ಸಿದ್ರೆ, ಅಲ್ಲ ಇಬ್ರಲ್ಲಿ ಒಬ್ರು ಸತ್ರು ಅಂತ ಸುದ್ದಿ ಮುಟ್ಸಿದ್ರೆ ಬಂದು ಮಕ ನೋಡಿ 3 ಇಡಿ ಮಣ್ಣ ಎದೆ ಮೇಕ್ ಹಾಕಿದ್ರೆ ನಮ್ಗಷ್ಟೇ ಸಾಕು ಮಗಳೇ. ನೀನ್ ಹಣ ಆಸ್ತಿ ಎಲ್ಲ ಏನು ಬೇಡ, ಸುಖವಾಗಿ ಹೋಗ್ಬಿಟ್ ಬಾರವ, ಆಯ್ತಾ? ಅಪ್ಪ ಬಾವ, ನಿಮ್ಮ ಅಣ್ಣನ ಓಸಿ ಮಾತಾಡ್ಸ್ತೀನಿ. ಅಪ್ಪ, ಮಗಿನ ಸಂದಾಗ ನೋಡ್ಕೊಂಡಿದ್ವಿ. ನೀನ್ ಬಂದು ಮಗಿ ಕೆನ್ನೆಗೆ ಪಟೀರ್ ಅಂತ ಹೊಡೆದ್ಬಿಟ್ಟಲ್ಲ, ಆ ನೋವಲ್ಲಿ ಏನೇನೋ ಮಾತಾಡ್ಬಿಟ್ವಿ. ಅದಕ್ಕೇನೆ ನಾನು ಆಡಿರೋ ಮಾತನ್ನೆಲ್ಲ ನೀನ್ ಹೊಟ್ಟೆನೇ ಇಲ್ವಲ್ಲಪ್ಪ, ಈಗ ಓಸಿ ಚೆನ್ನಾಗಿ ಉಣ್ಣಪ್ಪ. ಆಯ್ತಾ? ಎಲ್ಲ ಹೊಟ್ಟೆ ಒಳಗೆ ಹಾಕಬಿಡು. ಮಗಿನ ಹುಷಾರ ಕರ್ಕೊ ಹೋಗಪ್ಪ, ಪಾಪ ಮಗ. ಅಪ್ಪ, ನಾನು ಹೋಗಿದ್ ಬರ್ತೀನಿ. ಬೇಡ ಕಣವ, ಯಾಕವ ಇನ್ಮೇಲೆ ಅವರು ಸುಖವಾಗಿ ಅವಳು ಇರ್ತಾಳೆ, ನೀ ಕೈ ಎತ್ತು ಬವ್ವ. ನೀನು ಇತ್ತಾಗೆ ಸಿಕ್ಕ ನಿಂತ್ಕ. ಬೇಡವ, ನೀನ್ ಬಗ್ಬೇಡ, ಹೋಗವ. ನೀನ್ ಹೋಗವ, ಹುಷಾರಾಗ ಹೋಗ್ಬರಗವ. ಬರ್ತೀನಿ ಯಜಮಾನ್ರೆ, ಬರ್ತೀನಿ ಮೇಡಮ್. ಹುಷಾರು ಕಣಪ್ಪ, ಹುಷಾರ ಕರ್ಕೊ ಹೋಗು ಮಗಿನ. ಆಯ್ತು. ಹಾ, ನೀನ್ ಮಾತ್ರ ಎಲ್ಲಾರ ಕೈಲೂ ಮುಟ್ಟಿಸ್ಕೋಬಹುದು. ನನಗೆ ಕೇಳಿಸ್ತಲ್ಲ, ಹೊಸಿ ಜೋರ ಮಾತಾಡು. ನೀನ್ ಮಾತ್ರ ಎಲ್ಲಾರ ಕೈಲೂ ಮುಟ್ಟಿಸ್ಕೋಬಹುದು. ಹಾ,
ನಾನು ಅವಳ ಮಗಳು ಅಂತ ಮುಟ್ಟಿದ್ ತಪ್ಪ. ಮಗಳು ಈಗ ಮಗಳು ಅಕ್ಕ ತಂಗಿ ಇವನ್ನೆಲ್ಲ ನಾನು ನಂಬಕ್ಕೆ ಇಲ್ಲ. ಮಗಳು ಅಂತಾರೆ ಎಲ್ಲೆಲ್ ಬೇಕು ಅಲ್ಲೆಲ್ಲ ಕೈ ಬಿಡ್ತಾರೆ. ನಾನು ಯಾರನ್ನೂ ನಂಬುದಿಲ್ಲ. ಈಗ ಏನೀಗ ನಿಂದು? ಎಲ್ಲಾನು ಒಂದೇ ತರ ಅಳಿಬಾರ್ದು ಕಣಮ್ಮಿ. ನನಗೆ ಎಲ್ಲರೂ ಒಂದೇ ತರ ಕಣಂತ ಏನ್ ಹೇಳು ಮುಂದಕ್ಕೀಗ? ದೇವ್ರ ಅವನಲ್ಲ ಸರಿ ಇಲ್ಲ ಕಣವ. ಹೆಂಗೋ ನಮ್ಮ ಮಕ್ಳಿಲ್ದೇ ಇದ್ರುವೆ ಈ ಮಗ ನಮಗ್ ಮಕ್ಳಿಲ್ಲ ಅನ್ನೋ ಬರವ ನೀಕ್ಸಿತ್ತು. ಹೌದು. ಈಗ ಮಗನೂ ಹೊಂಟೋಯ್ತು. ಇನ್ನು ಮುಂದಕ್ಕೆ ನಿನ್ನ ಮಕ ನಾನು, ನನ್ನ ಮಕ ನೀನು ನೋಡ್ಕಂದೇ ಕಾಲ ಕಳಿಬೇಕು. ಹಿರಿಯಾ ದೇವ್ರನ್ನ ಹಂಗೆಲ್ಲ ಬೈಬಾರ್ದು ಹಿರಿಯ. ಯಾವ ಕಾಲಕ್ಕೆ ಏನೇನ್ ಕೊಡ್ಬೇಕು ಅಂತ ಭಗವಂತಂಗೆ ಸಾನೆ ಚಂದಾಗಿ ತಿಳಿದೈತೆ. ಅದಕ್ಕೇನೆ ಇಲ್ಲಿ ಗಂಟ ನಮ್ಗೆ ಮಕ್ಳನ್ನ ಯಾಕೆ ಕೊಟ್ಟಿರ್ಲಿಲ್ಲ ಹೇಳು? ನಾವು ಮಕ್ಳನ್ನ ಹೆಂಗ್ ಸಾಕ್ಬೇಕು, ಅವನ್ನ ಹೆಂಗೆ ಪ್ರೀತಿ ಮಾಡ್ಬೇಕು, ಮಕ್ಳಿಗೋಸ್ಕರ ಎಷ್ಟು ಹಂಬಲ್ಸ್ಬೇಕು ಅಂತ ದೇವ್ರು ನಮ್ ತಲೆ ತುಂಬಿದ. ಆದ್ರೆ ಈಗ ದೇವ್ರು ಕಣ್ ತೆರೆದು ಬಾಳ ದಿನ ಆಗದೆ. ನಂಗೀಗ ಹೋಗ್ಬೇಕಂತೆ. ನಾನು ಬಂದಿದ್ರೆ ನಾನೇ ತಮ್ಗೆ ಹಿಡ್ಕ ಹೋಯ್ತಿದ್ದೆ. ನಿನ್ ಯಾಕೆ ಹೇಳ್ತಿದ್ದೆ? ಏನು ಅಂತ ತಿಳ್ಕೊಂಡ ನಿಂಗೆ ಗೊತ್ತಾಗ್ಲಿಲ್ವಾ? ನಂಗೀಗ 2 ತಿಂಗಳು. ನಿಜ ಹೇಳ್ತಾ ಇದ್ದೀನಿ. ಯಾಕೆ ನಿನಗೆ ಅನ್ಮನ್ವೇ? 2 ತಿಂಗಳಾಗದೆ. ಪಕ್ಕದ ಮನೆ ಪದ್ಮಕ್ಕ ಹೇಳದ್ಲು, ನಿನಗೆ ಸಾನೆ ವರ್ಷ ಆದ್ಮೇಲೆ ಮಕ್ಳಾಯ್ತಾವೆ, ನೀನು ಕುಣಿಬಾರ್ದು, ನೆಗಿಬಾರ್ದು, ಸಾನೆ ಕೆಲ್ಸ ಮಾಡ್ಬಾರ್ದು ಅಂತ ಹೇಳೋಳೆ. ಹಂಗೇನಾದ್ರು ಮಾಡಿದ್ರೆ ಮಗ ಉದ್ರೋಯ್ತದಂತೆ. ಆ ಭಗವಂತ ಇವತ್ತೇ ಕೊಡ್ತಾವ. ಬೇಡ, ನಾನು ನಿನ್ನ ಇನ್ಮೇಲೆ ಹುಷಾರ ಮಗಿ ನಂಗೆ ಜೋಪಾನ ಮಾಡ್ತೀನಿ. ಒಂದೊಂದೇ ಹೆಜ್ಜೆ ಮೇಲೆ ಹೆಜ್ಜೆ ಮಡಿಕ ನಡೆಯವ. ಮಗ ಉದ್ರೋಯ್ತದೆ, ನಿಧಾನಕ್ಕೆ ಹೋಯ್ತೀನಿ. ನೋಡೋರು ತಪ್ಪು ತಿಳ್ಕೊತಾರೆ. ಅವ್ರಿಗೇನು ಬೇಗ ಉದ್ರಕತ್ತು, ನನಗೆ ಲೇಟ್ ಆಗ್ತಾನೆ ಉದ್ರಕೊಂಡು ನಾನು ಹಿಂಗೆ ನೋಡಿತೀನಿ.